300 ಮಿಲಿಯನ್ ವರ್ಷಗಳ ಹಿಂದೆ ಬಂದಿದ್ದೀವಿ. ಎಲ್ಲ ರಚನೆ ಆಗಿದ್ದು 300 ಮಿಲಿಯನ್ ವರ್ಷಗಳ ಹಿಂದೆ. ಆ ಪಳೆಯುಳಿಕೆಗಳನ್ನು ಬಳಸ್ಕೊಂಡು, ಕಲಾವಿದರನ್ನು ಬಳಸ್ಕೊಂಡು ಕಾಡುಗಳು ಹೇಗಿದ್ವು, ಕಾರಣ ಏನು ಅಂದರೆ ಕಾರ್ಬನ್ ಡೈಆಕ್ಸೈಡ್ ನಾವು ಏನು ವಿಷಾನಿಲ ಅಂತ ಕರಿತೀವಿ. ಭೂಮಿ ಒಂದು ಟೆಕ್ನಿಕ್ನ ಬಳಸಿ ಅದನ್ನೆಲ್ಲ ತನ್ನ ಗರ್ಭದಲ್ಲಿ ಆಕ್ರಮಿಸ್ಕೊಳ್ಳೋದ್ರಲ್ಲಿ ಅದನ್ನ ನಾವು ಇವತ್ತು ಮತ್ತೆ ಹೊರಗೆ ತೆಗೆದು ಊರಿಸಿ ಅದನ್ನ ಪರಿಸರಕ್ಕೆ ರಿಲೀಸ್ ಮಾಡ್ತಾ ಇದ್ದೀವಿ. ಮತ್ತೊಂದು ಮಾಸ್ ಎಕ್ಸ್ಟಿಂಕ್ಷನ್ಗೆ ನಾವೇ ಕಾರಣ ಆಗ್ತಿದ್ದೀವಿ. ಎರಡನೇ ಮಾಸ್ ಎಕ್ಸ್ಟಿಂಕ್ಷನ್ ನಲ್ಲಿ 70% ಸಮುದ್ರದ ಜೀವಿಗಳು ನಾಶ ಆದ್ದು ಮತ್ತೆ ವಿಕಸನದ ದಾರಿ ತೆರೆಯುತ್ತೆ. ಮತ್ತೆ ವಿಕಾಸ ಆಗ್ತಾ ಹೋಗುತ್ತೆ. ಆಗ್ತಾ ನಾವು ಈಗ ಎಲ್ಲಿ ಬಂದು ನಿಂತಿದ್ದೀವಿ ಅಂದ್ರೆ 300 ಮಿಲಿಯನ್ ವರ್ಷಗಳ ಹಿಂದೆ ಬಂದಿದ್ದೀವಿ. 300 ಮಿಲಿಯನ್ ಹಿಂದೆ ಏನು ಬದಲಾವಣೆಗಳಾಗಿತ್ತು ಅಂದ್ರೆ, ನಾವಿವತ್ತು ವಾಹನಗಳಿಗೆ ಪೆಟ್ರೋಲ್ ಬಳಸ್ತೀವಿ, ಡೀಸೆಲ್ ಬಳಸ್ತೀವಿ, ಕಲ್ಲಿದ್ದಲಿ ರೈಲ್ಗಳನ್ನು ಓಡಿಸ್ತೀವಿ, ಮನೆಯಲ್ಲಿ ಅಡಿಗೆ ಅನಿಲ ಉಪಯೋಗಿಸ್ತಿದ್ದೀವಿ. ಎಲ್ಲ ರಚನೆ ಆಗಿದ್ದು 300 ಮಿಲಿಯನ್ ವರ್ಷಗಳ ಹಿಂದೆ. ಈ ವರ್ಷಕ್ಕೆ ನಾವೇನಾದ್ರೂ ಹೋಗ್ತು ಅಂದ್ರೆ ಏನ್ ಕಾಣುತ್ತೆ ಅಂದ್ರೆ, ಇವತ್ತು ನಾವು ಪರಿಸರದಲ್ಲಿ ಏನೇನು ನೋಡ್ತೀವಿ, ಪ್ರಾಣಿಗಳು, ಹುಲಿ, ಸಿಂಹ, ಚಿರತೆ ಇವುಗಳು ಯಾವುದೂ ಇರಲಿಲ್ಲ. ಸಸ್ಯಗಳು ಈ ತರ ಕಾಣಿಸ್ತಿರ್ಲಿಲ್ಲ. ಆದ್ರೆ ಅವಾಗ ಕಾಣಿಸ್ತಿದ್ದು ಜೌಗು ಪ್ರದೇಶಗಳಿರ್ತಿದ್ವು. ಆ ಜೌಗು ಪ್ರದೇಶಗಳಲ್ಲಿ ಕಾಣಿಸ್ತಿದ್ದು ಅವಾಗಷ್ಟೇ ಸಮುದ್ರದಿಂದ ಭೂಮಿಗೆ ಬರ್ತಾ ಇದ್ದಿದ್ದ ಪ್ರಾಣಿಗಳು ಯಾವುಗಳು ಅಂದ್ರೆ 4 ಪಾದದ ಪ್ರಾಣಿಗಳು. ಅವಕ್ಕೆ ಟೆಟ್ರಾಪಾಡ್ಸ್ ಅಂತ ಕರೀತಾರೆ. 4 ಕಾಲಿನ ಪ್ರಾಣಿಗಳು ಮತ್ತು ಸಾವಿರಾರು ಕಾಲಿನ ಪ್ರಾಣಿಗಳು ಆರ್ಥ್ರೋಪಾಡ್ಸ್ ಅಂತ ಕರೀತಾರೆ. ಅವುಗಳಿದ್ವು. ಆದ್ರೆ ಅವುಗಳ ಸೈಜ್ ಏನಿತ್ತು ಅಂದ್ರೆ ಅವುಗಳು ಬೃಹತ್ತಾಗಿ ಬೆಳೀತಾ ಇದ್ವು. ಏನ್ ಕಲ್ಪನೆ ಕಥೆ ಹೇಳ್ತಿದ್ದೀನಿ ಅನ್ಕೊಂಡ್ರ, ಅದಕ್ಕೆ ಉದಾಹರಣೆಗಳು ಇದ್ದಾವೆ, ಆಧಾರಗಳು ಇದ್ದಾವೆ. ಆ ಥರ ವಿಕಸನ ಆಗಿದ್ದಕ್ಕೆ ಕಾರಣಗಳು ಕೂಡ ಇದ್ದಾವೆ. ಆ ಥರ ಏನಕ್ಕಿದ್ವು, ಇನ್ಸೆಕ್ಟ್ಗಳು ಅಷ್ಟು ದೊಡ್ಡದಾಗಿ ಏನಕ್ಕೆ ಬೆಳೆದಿದ್ವು, ಟೆಟ್ರಾಪಾಡ್ಸ್ಗಳು, ಆರ್ಥ್ರೋಪಾಡ್ಸ್ಗಳು ಏನಕ್ಕೆ ದೊಡ್ಡದಾಗಿ ಬೆಳೆದಿದ್ವು, ಮತ್ತು ಕಲ್ಲಿದ್ದ ರಚನೆ ಏನಕ್ಕಾಯ್ತು, ಹೇಗಾಯ್ತು ಅಂತ ತಿಳ್ಕೊಬೇಕಂದ್ರೆ ನಾವು ಕಾರ್ಬೋನಿಫೆರಸ್ ಎರಾಗೆ ಬರಬೇಕು. ಅವತ್ತಿನ ಪರಿಸರ ಹೀಗಿತ್ತು. ಕಾರ್ಬೋನಿಫೆರಸ್ ಎರಾ ಹೇಗಿತ್ತಂದ್ರೆ, ಅದು ನೀವು ಮತ್ತೆ ರೀಕ್ಯಾಪ್ ಮಾಡೋದಾದ್ರೆ, ನಾವು 4.5 ಬಿಲಿಯನ್ ವರ್ಷಗಳ ಹಿಂದೆಯಿಂದ ಭೂಮಿನಲ್ಲಿ ಏನೇನೂ ಇರಲಿಲ್ಲ. ರಚನೆ ಆಗ್ಬೇಕಾದ್ರೆ ಏಕಾನುಕೋಶ ಜೀವಿಗಳೇ ಬಿಲಿಯನ್ ವರ್ಷಗಳ ಗಟ್ಟಲೆ ಇತ್ತು. ಅದಾದಮೇಲೆ ಲೈಂಗಿಕತೆ ಶುರು ಆದಮೇಲೆ ಜೀನ್ಗಳು ಎಕ್ಸ್ಚೇಂಜ್ ಆಗಿ ಕ್ಯಾಂಬ್ರಿಯನ್ ಏಜಲ್ಲಿ ಎಕ್ಸ್ಪ್ಲೋಷನ್ ಆಗಿ ತುಂಬ ಪ್ರಾಣಿಗಳು ಉತ್ಪನ್ನ ಆದವು. ಅದಾದಮೇಲೆ ಮಾಸ್ ಎಕ್ಸ್ಟಿಂಕ್ಷನ್ ಆಯಿತು. ಎಲ್ಲ ಭೂಮಿಯ ಭಾಗ ಒಂದೇ ಕಡೆ ಸೇರಿ ಶೀತ ಆಗಿ ಎಲ್ಲ ಎಕ್ಸ್ಟಿಂಕ್ಷನ್ ಆದವು. ಅದಾದಮೇಲೆ ಮತ್ತೆ ಡೆವೋನಿಯನ್ ಪೀರಿಯಡಲ್ಲಿ ಮತ್ತೆ ಒಂದಷ್ಟು ವೈವಿಧ್ಯತೆ ಶುರುವಾಯಿತು. ಮತ್ತೆ ಮೀನುಗಳು ಭೂಮಿಯ ಮೇಲೆ ಕಾಲುಗಳನ್ನು ಬೆಳೆಸ್ಕೊಂಡು ಭೂಮಿಯ ಮೇಲೆ ಬರೋದಕ್ಕೆ ಶುರುವಾದವು. ಅದಾದಮೇಲೆ ಆಗಿದೆ ಕಾರ್ಬೋನಿಫೆರಸ್. ಅಲ್ಲಿ ನಾವು ಇವತ್ತು ಇದ್ದೀವಿ. ಮತ್ತು ಅವತ್ತಿನ ಪರಿಸರ ಹೇಗಿತ್ತು ಅಂತ ನಾವು ನೋಡ್ಬೇಕಂದ್ರೆ, ಅವತ್ತಿನ ಜೌಗು ಪ್ರದೇಶಗಳು ಹೀಗಿರ್ತಿದ್ವು. ನೀವು ದೊಡ್ಡ ಮರಗಳು ಇರ್ತಿದ್ವು, ಮತ್ತು ಕೀಟಗಳು, ಮತ್ತು ಟೆಟ್ರಾಪಾಡ್ಸ್ ಮತ್ತು ಆರ್ಥ್ರೋಪಾಡ್ಸ್ಗಳು ಅವುಗಳಷ್ಟೇ ಇರ್ತಿದ್ವು. ಇವಾಗ ನೀವು ನೋಡಿದ್ರೆ ಯಾವ್ಯಾವ ಥರದ ಗಿಡಗಳು ಇರ್ತಿದ್ವು ಅಂದರೆ, ಅದು ಹಾರ್ಸ್ಟೇಲ್ ಮರಗಳು ಅಲ್ಲಿ ಇರ್ತಿದ್ವು. ಅವುಗಳಲ್ಲಿ ಅದಕ್ಕೆ ಏನಕ್ಕೆ ಹಾರ್ಸ್ಟೇಲ್ ಅಂತ ಕರೀತಾರೆ ಅಂದರೆ, ಒಂದು ಸಣ್ಣದ್ರಿಂದ ಎಲೆಗಳು ಸುತ್ತ ಬೆಳೀತಿದ್ವು. ಒಂಥರ ಕುದುರೆ ಕುಚ್ಚು ಬೆಳೆದ ಹಾಗೆ ಬೆಳೀತಿದ್ದಕ್ಕೆ ಅವುಗಳನ್ನು ಹಾರ್ಸ್ಟೇಲ್ ಗಿಡಗಳು ಅಂತ ಕರೀತಾರೆ. ಮತ್ತು ಫರ್ನ್ಸ್ಗಳಿದ್ವು. ಫರ್ನ್ಸ್ಗಳಂದರೆ ಚಿಕ್ಕ ಎಲೆಗಳಾಗಿ ರಚನೆಗಳಾಗಿರ್ತಿದ್ವು. ಮತ್ತು ಅವತ್ತಿಗಿನ್ನೂ ಗಿಡಗಳಿಗೆ ಹೂಗಳು ಆಗಲಿ ಬೆಳೀತಿರ್ಲಿಲ್ಲ, ಕಾಯಿಗಳಾಗಲಿ ಬೆಳೀತಿರ್ಲಿಲ್ಲ. ಮತ್ತು ಕೀಟಗಳನ್ನು ನೀವು ನೋಡೋದಾದರೆ 4 ಪಾದದ ಪ್ರಾಣಿಗಳು ಇರ್ತಿದ್ವು. ಇವತ್ತಿನ ಪಲ್ಲಿಗಳಿಗೆ, ರೆಪ್ಟೈಲ್ಸ್ಗಳಿಗೆ ಹೋಲಿಸ್ಬೋದು. ಅದ ಪ್ರಾಣಿಗಳು ಅಲ್ಲಿ ಇರ್ತಿದ್ವು. ಇವುಗಳು ನಿಜವಾಗ್ಲೂ ಇರ್ತಿದ್ವಾ ಅನ್ನೋದಕ್ಕೆ ಉದಾಹರಣೆ ಏನು ಅಂತಂದರೆ, ನಮಗೆ ಅವಕ್ಕೆ ಫಾಸಿಲ್ಗಳ ಉದಾಹರಣೆಗಳು ಸಿಗ್ತವೆ. ಆ ಫಾಸಿಲ್ನ ನಾವು ನೋಡೋದಾದರೆ ಫರ್ನ್ಸ್ಗಳ ಫಾಸಿಲ್ಗಳು ಇಲ್ಲಿದ್ದಾವೆ. ಫರ್ನ್ಸ್ ಅಂತ ಏನು ಕರೀತಾರೆ ಅಂದರೆ, ಈ ಫರ್ನ್ಸ್ಗಳಲ್ಲಿ ಅವುಗಳಿಗಿನ್ನೂ ಹೂಗಳ ರಚನೆ ಇರಲಿಲ್ಲ. ಅವುಗಳು ಹೇಗೆ ಸಂತಾನೋತ್ಪತ್ತಿ ಮಾಡ್ತಿದ್ವು ಅಂತಂದರೆ, ಸ್ಪೋರ್ಸ್ ಬೀಜಕಗಳನ್ನು ಪ್ರೊಡ್ಯೂಸ್ ಮಾಡ್ತಿದ್ವು. ಅವುಗಳು ಭೂಮಿನಲ್ಲಿ ಬಿದ್ದು ಅವುಗಳ ಗಿಡಗಳಾಗಿ ಬೆಳೀತಾ ಇರ್ತಿದ್ವು. ಮತ್ತು ಕಾರಣ ಏನಂದರೆ, ನೀರಿನಲ್ಲಿದ್ದಾಗ ಅವುಗಳಿಗೆ ಸಂತಾನೋತ್ಪತ್ತಿ ಮಾಡೋಕ್ಕೆ ಆ ಸ್ಪೋರ್ಟ್ಸ್ಗಳೇ ಸಾಕಾಗ್ತಿತ್ತು. ಭೂಮಿ ಮೇಲೆ ಬಂದಾಗ ಕೂಡ ಅಷ್ಟೋ ವರ್ಷಗಳಿಗಟ್ಟಲೆ ಹೂಗಳ ರಚನೆಗಳು ಆಗೇ ಇರಲಿಲ್ಲ. ಹೂಗಳು ಸಂತಾನೋತ್ಪತ್ತಿಗಾಗೇ ಬಂದಿದ್ದ ರಚನೆಗಳು ಯಾವಾಗ ಅಂದರೆ, ನೀರು ಭೂಮಿಯ ಮೇಲೆ ಕಡಿಮೆ ಆಗಿ ಒಣಗಿದ ವಾತಾವರಣಕ್ಕೆ ಅಡಾಪ್ಟ್ ಆಗಬೇಕಾದ್ರೆ ಆ ಕಾರಣಕ್ಕಾಗಿ ಹೂಗಳ ರಚನೆ ಆಯಿತು. ಈಗ ನಾವಿರೋದು ಹೂಗಳ ರಚನೆ ಆಗೋದಕ್ಕೂ ಮುಂಚಿನ ಕಾಲ.
ಮತ್ತು ಆಗಲೇ ಹೇಳಿದ ಹಾರ್ಸ್ಟೈಲ್ಗಳ ಪಳೆಯುಳಿಕೆಗಳನ್ನು ನಾವಿಲ್ಲಿ ನೋಡ್ಬೋದು. ನೀವು ಈ ಚಿತ್ರದಲ್ಲಿ ನೋಡೋದಾದರೆ ಈ ಪಳೆಯುಳಿಕೆನಲ್ಲಿ ಒಂದು ರಿಂಗ್ನ ಸುತ್ತ ಸಸ್ಯಗಳು ಇದ್ದಿದ್ದು ಕಾಣಿಸುತ್ತೆ ಮತ್ತು ಅವುಗಳ ಕಾಂಡಗಳ ರಚನೆಗಳು ಕೂಡ ಕಾಣಿಸುತ್ತೆ. ಇಲ್ಲಿ ಈ ಪಳೆಯುಳಿಕೆಗಳಲ್ಲಿ ನಾವು ಒಂದು ಕಾಂಡದ ಸುತ್ತ ಎಲೆಗಳು ಹೇಗೆ ಮೂಡ್ತಿದ್ವು ಅನ್ನೋದೆಲ್ಲ ಉದಾಹರಣೆಗಳನ್ನು ನಾವಿಲ್ಲಿ ನೋಡ್ತಾ ಇರ್ಬೋದು. ಮತ್ತು ಹಾರ್ಸ್ಟೈಲ್ ಪ್ಲ್ಯಾಂಟ್ಸ್ಗಳ ಪಳೆಯುಳಿಕೆಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಮತ್ತು ಅವತ್ತಿನ ಆರ್ಥ್ರೋಪಾಡ್ಸ್ ಅಂದರೆ 1000 ಕಾಲುಗಳು ಅಂತ 1000 ಕಾಲಿನ ಬಂಡಿ ಎರೆಹುಳುಗಳು ಅಂತ ನಾವೇನಿವತ್ತು ಗುರುತಿಸ್ತೀವಿ, ಅವುಗಳ ಪೂರ್ವಿಕರಾದ ಕಾಲದ್ದು ಆ ಪಳೆಯುಳಿಕೆಗಳನ್ನು ನೀವು ಗುರುತಿಸಿದ್ರೆ ಎಷ್ಟೋ ಪಾದಗಳಿದ್ದ ತೆವಳುತ್ತಿದ್ದ ಜೀವಿಗಳ ಪಳೆಯುಳಿಕೆಗಳನ್ನು ನಾವಿಲ್ಲಿ ನೋಡ್ಬೋದು. ಅವುಗಳನ್ನು ಹಿಡಿದಿದ್ದ ದಾರಿ ಮತ್ತು ಅವುಗಳ ಇನ್ನೊಂದು ವಿಶೇಷ ರಚನೆ ಅಂದರೆ ಎಕ್ಸೋಸ್ಕೆಲಿಟನ್, ಅಂದರೆ ಅವುಗಳ ಮೇಲ್ಗಡೆ ಸ್ಕೆಲಿಟನ್ ರಚನೆ ಆಗ್ತಿತ್ತು, ಅವುಗಳೆಲ್ಲ ಇರ್ತಿದ್ವು. ಮತ್ತು ಸಸ್ಯಗಳು ಇನ್ನು ಬೀಜ ಬಿಡೋದಕ್ಕೆ ಶುರುವಾಗೋದಕ್ಕೆ ಮುಂಚೆ ಇದ್ದ ಸಸ್ಯಗಳು ಲೈಕೋಸೈಟ್ಸ್ ಅಂತ ಕರೀತಾರೆ, ಅವುಗಳ ಪಳೆಯುಳಿಕೆಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಅದಾದಮೇಲೆ ಅವುಗಳು ಬೀಜಗಳನ್ನು ಉತ್ಪತ್ತಿ ಮಾಡೋದಕ್ಕೆ ಶುರು ಮಾಡ್ತವೆ. ಆ ಥರದ ಪ್ರಾಣಿಗಳ ಸಸ್ಯಗಳ ಪಳೆಯುಳಿಕೆಗಳನ್ನು ನಾವಿಲ್ಲಿ ಗುರುತಿಸ್ಬೋದು. ಇವುಗಳೆಲ್ಲ ತುಂಬಿದ್ದ ಪ್ರದೇಶ ಇವಾಗ ನಾವೇನು ನೋಡ್ತಾ ಇದ್ದೀವಿ ಅದು ರೀಕ್ರಿಯೇಷನ್. ಶಿಕಾಗೋದಲ್ಲಿ, ಇಲಿನಾಯ್ಸಲ್ಲಿ ಈ ಒಂದು ಜಾಗದಲ್ಲಿ ಇದ್ದ ಪಳೆಯುಳಿಕೆಗಳು ಮೇಜಾನ್ ಕ್ರೀಕ್ ಅಂತ ಕರೀತಾರೆ. ಆ ಪ್ರದೇಶಗಳಲ್ಲಿ ನಮಗೆ ದೊರೆತಿರೋ ಎಲ್ಲ ಪಳೆಯುಳಿಕೆಗಳು ಇಲ್ಲಿದ್ದಾವೆ. ಆ ಪಳೆಯುಳಿಕೆಗಳನ್ನು ಬಳಸ್ಕೊಂಡು, ಕಲಾವಿದರನ್ನು ಬಳಸ್ಕೊಂಡು ಕಾಡುಗಳು ಹೇಗಿದ್ವು ಅನ್ನೋದನ್ನು ಮತ್ತೆ ಮರುರಚನೆ ಮಾಡಿರೋದ್ರಲ್ಲೇ ಈಗ ನಾವು ನೋಡ್ತಾ ಇದ್ದೀವಿ. ಇಂಥ ಕಾಡುಗಳಲ್ಲಿ ದೊಡ್ಡ ದೊಡ್ಡ ಸಸ್ಯಗಳು ಬೆಳೀತಾ ಇದ್ವು, ಮತ್ತು ಹೂಗಳು ಇಲ್ಲದ ದೊಡ್ಡ ದೊಡ್ಡ ಸಸ್ಯಗಳು ಬೆಳೀತಾ ಇದ್ವು, ಮತ್ತು ಕೀಟಗಳು ಕೂಡ ದೊಡ್ಡದಾಗಿ. ರವಿ ಏನಾಯ್ತು ಕೆಳಗಡೆ ನೋಡಿ. ಅಯ್ಯೋ, ಬರೀ ಆಕ್ಟ್ ಮಾಡಿದ್ದಷ್ಟೇ. ಇದು ಕೀಟಗಳು ಇಷ್ಟು ದೊಡ್ಡದಾಗಿ 2 ಮೀಟರ್ ಅಷ್ಟು ದೊಡ್ಡದಾಗಿ ಬೆಳೀತಿದ್ವು. ಕಾರಣ ಏನು? ಇದು ಕಥೆ ಅಲ್ಲ, ನಿಜವಾಗ್ಲೂ ಇಷ್ಟು ದೊಡ್ಡದಾಗಿ ಬೆಳೀತಿದ್ವು. ಕಾರಣಗಳೇನು ಅಂತ ನಾವು ನೋಡೋದಾದ್ರೆ, ಇವತ್ತು ನಾವು ಹೇಗೆ ಉಸಿರಾಡ್ತೀವಿ ಅಂದರೆ, ನಾವು ರಕ್ತದ ಮೂಲಕ ನಮ್ಮ ಶರೀರದಲ್ಲಿ ಆಕ್ಸಿಜನ್ನು ಎಲ್ಲ ಅಂಗಗಳಿಗೂ ಹೋಗುತ್ತೆ. ಆದರೆ ಕೀಟಗಳು ಹೇಗೆ ಮಾಡ್ತವೆ ಅಂದರೆ, ಇವತ್ತಿಗೂ ಕೂಡ ಕೀಟಗಳಲ್ಲಿ ಅವು ನೇರವಾಗಿ ಆಕ್ಸಿಜನ್ ಹೀರ್ಕೊಳ್ತವೆ. ಮತ್ತು ಈ ಕಾಲದಲ್ಲಿ ಆಕ್ಸಿಜನ್ ಲೆವೆಲ್ಲು 35% ಜಾಸ್ತಿ ಇತ್ತು. ಅಂದರೆ ಇವತ್ತು 20 ಭಾಗ ಇದೆ, ಅವತ್ತು 35ರಷ್ಟು ಜಾಸ್ತಿ ಇತ್ತು. ಯಾಕೆಂದರೆ ಸಸ್ಯಗಳೆಲ್ಲ ಭೂಮಿನ ಆಕ್ರಮಿಸ್ಕೊಂಡ ಮೇಲೆ ಅವುಗಳು ಕಾರ್ಬನ್ ಡೈಆಕ್ಸೈಡ್ನ ಹಿಡಿದಿಟ್ಕೊಂಡು ಆಕ್ಸಿಜನ್ ಹೆಚ್ಚಾಗಿ ಬಿಡುಗಡೆ ಮಾಡಿ ವಾತಾವರಣದ 35 ಭಾಗ ಆಕ್ಸಿಜನ್ ಲೆವೆಲ್ ಜಾಸ್ತಿ ಇದ್ರಿಂದ ಈ ಕೀಟಗಳು ಅವುಗಳ ಆಕ್ಸಿಜನ್ ನೇರವಾಗಿ ಹಿಡ್ಕೊಳ್ತಿದ್ದರಿಂದ ಇವುಗಳು ಕೂಡ ಬೆಳೆಯೋದಕ್ಕೆ ಅವಕಾಶಗಳಾಯಿತು. ಇವತ್ತು ಆಕ್ಸಿಜನ್ ಲೆವೆಲ್ ಕಡಿಮೆ ಇದ್ದಾವೆ, ಆದರೆ ಅವತ್ತು ಆಕ್ಸಿಜನ್ ಲೆವೆಲ್ ತುಂಬ ಹೆಚ್ಚಿದ್ರಿಂದ ಕೀಟಗಳು 2 ಮೀಟರ್ಗಳಷ್ಟು ದೊಡ್ಡದಾಗಿ ಬೆಳೆದಿತ್ತು. ನಾನು ಡಿಸ್ಟರ್ಬ್ ಮಾಡೋದು ಬೇಡ, ಅದನ್ನು ಸ್ವಚ್ಛಬಿಟ್ರೆ ಕಷ್ಟ, ಅದು ಆ ಕಾಲದ್ದು ಅಲ್ವಾ. ಆದರೆ ಈ ಸಸ್ಯಗಳು ಅಷ್ಟು ದೊಡ್ಡ ಕೀಟಗಳನ್ನೆಲ್ಲ ಹೀರ್ಕೊಂಡು, ಕಾರ್ಬನ್ ಡೈಆಕ್ಸೈಡ್ಗಳನ್ನೆಲ್ಲ ಹೀರ್ಕೊಂಡು ಏನು ಮಾಡ್ತಿತ್ತು ಈ ಜೌಗು ಪ್ರದೇಶದಲ್ಲಿ ಅಂತ ಹೇಳಿದ್ರೆ, ಈ ಜೌಗು ಪ್ರದೇಶದಲ್ಲಿ ಗಿಡಗಳೆಲ್ಲ ನೆಲಕ್ಕೆ ಬಿದ್ದಾಗ ಏನಾಗ್ತಿತ್ತು ಅಂದರೆ ಅಲ್ಲಿ ಕೊಳಿತಾ ಇರ್ತಿದ್ವು. ಅವತ್ತು ಕೊಳಿತಾ ಏನಾಗ್ತಿದ್ವು ಅಂದರೆ, ಭೂಮಿಯ ಉಷ್ಣ ವಾತಾವರಣದಿಂದ ನೀರು, ಸಸ್ಯಗಳಲ್ಲಿದ್ದ ನೀರು ಎವಾಪರೇಟ್ ಆದಾಗ ಅವುಗಳಿಗೆ ಏನೇನೆಲ್ಲ ಹೀರ್ಕೊಂಡಿದ್ವೋ ಕಾರ್ಬನ್ ಡೈಆಕ್ಸೈಡ್, ಅವುಗಳನ್ನೆಲ್ಲ ಶೇಖರಿಸಿ ಗಟ್ಟಿ ಆಗ್ತಾ ಬಂದಿತ್ತು. ಅಂದರೆ ಕಾರ್ಬನ್ ಡೈಆಕ್ಸೈಡ್ ನಾವು ಇವತ್ತೇನು ವಿಷಾನಿಲ ಅಂತ ಕರಿತೀವಿ, ಅದು ವಾತಾವರಣದಲ್ಲಿ ಏನಿತ್ತು ಅವತ್ತು ಭೂಮಿ ಒಂದು ಟೆಕ್ನಿಕ್ನ ಬಳಸಿ ಅದನ್ನೆಲ್ಲ ತನ್ನ ಗರ್ಭದಲ್ಲಿ ಆಕ್ರಮಿಸ್ಕೊಳ್ಳೋದಕ್ಕೆ ಒಂದು ಟೆಕ್ನಿಕಲನ್ನು ಬಳಸಿ ಈ ಸಸ್ಯಗಳ ಮೂಲಕ ಆ ವಿಷಾನಿಲನೆಲ್ಲ ತೆಗೆದಿಟ್ಟಿತ್ತು. ಆ ತೆಗ್ದು ಕಾನ್ಸಂಟ್ರೇಟ್ ಆಗಿರೋ ಕಾರ್ಬನ್ನೇ ನಾವಿವತ್ತು ಏನು ಕಲ್ಲಿದ್ದು ಅಂತ ಕರಿತೀವಿ ಅದು. ಮತ್ತು ಡೀಸೆಲ್ ಆಗಲಿ ಪೆಟ್ರೋಲ್ ಆಗಲಿ ಇವುಗಳೆಲ್ಲ ರಚನೆ ಆಗಿದ್ದು ಹೀಗೆ. ನಾವೇನು ಮಾಡ್ತಾ ಇದ್ದೀವಿ, ಪ್ರಕೃತಿ ಮನುಷ್ಯ ಚೆನ್ನಾಗಿ ಬದುಕೋದಕ್ಕೆ, ಜೀವಿಗಳೆಲ್ಲ ಬದುಕೋದಕ್ಕೆ ಅಂತ ಇದ್ದಿದ್ದ ವಿಷಾನಿಲನೆಲ್ಲ ಯಾವುದು ಗುಟ್ಟಾಗಿ ತೆಗೆದಿಟ್ಟಿತ್ತೋ ಅದನ್ನು ನಾವು ಇವತ್ತು ಮತ್ತೆ ಹೊರಗೆ ತೆಗೆದು ಉಳಿಸಿ ಅದನ್ನು ಪರಿಸರಕ್ಕೆ ರಿಲೀಸ್ ಮಾಡ್ತಾ ಇದ್ದೀವಿ. ಅದರಿಂದ ಆಗುವ ಅನಾಹುತ ಏನಂದರೆ, ವಾತಾವರಣದಲ್ಲಿ ಉಷ್ಣತೆ ಹೆಚ್ಚುತ್ತೆ,
ಮತ್ತು ಗ್ಲೋಬಲ್ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ, ಜಾಗತಿಕ ತಾಪಮಾನ ಜಾಸ್ತಿ ಆಗೋದ್ರಿಂದ ಐಸ್ ಕರಗುತ್ತೆ, ನೀರಿನ ಲೆವೆಲ್ ಜಾಸ್ತಿ ಆಗುತ್ತೆ. ಮತ್ತೊಂದು ಮಾಸ್ ಎಕ್ಸ್ಟಿಂಕ್ಷನ್ಗೆ ನಾವೇ ಕಾರಣ ಆಗ್ತಿದ್ದೀವಿ. ಪ್ರಕೃತಿ ನಮ್ಮನ್ನು ಉಳಿಸೋದಕ್ಕೆ ಯಾವುದೆಲ್ಲ ಟೆಕ್ನಿಕ್ಗಳನ್ನು ಇಷ್ಟು ಮಿಲಿಯನ್ ವರ್ಷಗಳ ಮಾಡಿದ್ದೋ ಅದನ್ನೆಲ್ಲ ನಾವು ಮತ್ತೆ ರಿವರ್ಸ್ ಮಾಡೋ ಥರ ಮಾಡ್ತಿದ್ದೀವಿ. ಇದು ಈ ಕಾಡಿನ ಒಂದು ದಾರಿ. ಈ ಕಾಡಲ್ಲಿ ಈ ವಿಡಿಯೋ ಮಾಡ್ತಾ ಇರೋದು ಯಾರಂತಂದರೆ ರಂಜಿತಾ. ನಿಮಗಾಗಿ ಈ ಕಾಡಿನ ಪರಿಚಯ ಆಗಿ, ಕಾಡಿನ ರಚನೆ ಆಗಿ ಮತ್ತೆ ಮುಂದೆ ಏನಾಯ್ತು ಅಂದ್ರೆ ಪರ್ಮಿಯನ್ ಪೀರಿಯಡ್ ಅನ್ನೋದು ನಮಗೆ ಬಂತು. ಈ ಪರ್ಮಿಯನ್ ಪೀರಿಯಡ್ ಅನ್ನೋದೇ ಡೈನೋಸಾರ್ಗಳ ಉಗಮಕ್ಕೆ ಕಾರಣ ಆಗಿದ್ದ ಕಾಲ.